ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತಾಂ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಆತ್ಮೀಯ ಬಂಧುಗಳೇ, ಸನಾತನ ಧರ್ಮ ಪಾಲನೆ, ಸನಾತನ ಧರ್ಮ ರಕ್ಷಣೆ, ಸನಾತನ ಮಾರ್ಗ ಉಳಿಯಬೇಕಾದರೆ ನಾವು ನಡೆದುಕೊಳ್ಳುವ ದಾರಿ ಯಾವುದು? ಇತ್ತೀಚಿನ ದಿನಗಳಲ್ಲಿ ಹಲವು ಸಮಸ್ಯೆ ಪರಿಹಾರಕ್ಕೆ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿಯುತ್ತಿದ್ದಾರೆ. ಆ ದಾರಿ ಸರಿಯೇ? ಕೆಲವರು ಜ್ಯೋತಿಷ್ಯರ ಮೊರೆ ಹೋಗುತ್ತಾರೆ. ಪರಿಹಾರ ಇಲ್ಲದ ಸಮಯದಲ್ಲಿ ಹಲವು ಥರದ ಪ್ರಶ್ನಾವಳಿಗಳಿಗೆ, ಉದಾಹರಣೆ ತಾಂಬೂಲ ಪ್ರಶ್ನೆ, ಅಷ್ಟಮಂಗಲ, ಆರುಢ, ಈ ರೀತಿ ಚಿಂತನೆ ಒಳಪಡುತ್ತಾರೆ. ಅಷ್ಟಮಂಗಲ ಪೂರ್ವದಿಂದ ಇತ್ತ, ಇದೊಂದು ಕೇರಳ ಜ್ಯೋತಿಷ್ಯದ ವಿಧಾನ. ಈ ಅಷ್ಟಮಂಗಲದಲ್ಲಿ ಹಲವು ವಸ್ತು ಆಧಾರದ ಮೇಲೆ ಜ್ಯೋತಿಷ್ಯ ಹೇಳப்படுತ್ತದೆ. ಉದಾಹರಣೆಗೆ ಎ ಮಿರರ್ ಕನ್ನಡಿ, ಎ ಬೆಲ್ ಗಂಟೆ, ಎ ಕೊಂಚ್ ಶೆಲ್ ಗುಲ್ಲೆ, ಎ ಲ್ಯಾಂಪ್ ದೀಪ, ಎ ಮೆಜರಿಂಗ್ ಸ್ಪೂನ್ ಮಾಪನ ಚಮಚ, ಎ ಕ್ಲಾತ್ ಬಟ್ಟೆ, ಸೆಕ್ರೆಡ್ ವಾಟರ್ ಪವಿತ್ರ ನೀರು, ಎ ಗೋಲ್ಡ್ ಕಾಯಿನ್ ಬಂಗಾರದ ನಾಣ್ಯ. ಈ ಎಲ್ಲ ಆಧಾರಿತ ಪ್ರಶ್ನೆಗಳು ತೆಗೆದಾಗ ಇದು ನಿಜವೋ ಅಥವಾ ಅನುಮಾನಾಸ್ಪದವೋ ಎಂಬ ಯೋಚನೆ ಬಂದಾಗ ಇನ್ನೊಬ್ಬರ ಮೊರೆ ಹೋಗುತ್ತೇವೆ. ವ್ಯತ್ಯಾಸ ಕಂಡು ಬಂದಾಗ ಇನ್ನೂ ಅನುಮಾನ ಕಾಡುತ್ತದೆ. ಏನು ಪ್ರಯೋಜನ? ಆದರೆ ಈ ಕೈಗಳಿಂದ ಪರಿಹಾರ ಸಾಧ್ಯವೇ? ಇನ್ನೊಂದು ಕೈ ಆರುಢ ಪ್ರಶ್ನಾವಳಿಯನ್ನು ಗ್ರಹಗಳ ಆಧಾರಿತವಾಗಿ ತಾಂಬೂಲ ಗುಲ್ಲೆಗಳಿಂದ ಪ್ರಶ್ನೆ ಕೇಳಿದವನ ಸಮಯದ ಆಧಾರದ ಮೇಲೆ, ದೀಪ ಹಚ್ಚಿದ ಆಧಾರದ ಮೇಲೆ, ತಾಂಬೂಲ ಕೊಟ್ಟ ಸಮಯದ ಆಧಾರದ ಮೇಲೆ ಪ್ರಶ್ನಾವಳಿ ಮಾಡಲಾಗುತ್ತದೆ. ಬಂಧುಗಳೇ, ಇದು ಕೆಲವರು 100% ಸರಿಯಾಗಿ ಹೇಳುವವರಿದ್ದಾರೆ, 100ಕ್ಕೆ 50% ಹೇಳುವವರಿದ್ದಾರೆ. ಒಬ್ಬರ ಆರುಢ ಪ್ರಶ್ನೆಯನ್ನು ಇನ್ನೊಬ್ಬರು ಪ್ರಶ್ನಿಸುವವರಿದ್ದಾರೆ, ಅಲ್ಲಗೆಳೆಯುವುದೂ ಇದೆ. ಆಗ ಸಾಮಾನ್ಯ ಜನರ ಗತಿಯೇನು? ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನೆದುರಿಗೆ ಸಾಕ್ಷಿ ಸಮೇತ ನಡೆದ ವಿದ್ಯಮಾನಗಳನ್ನು ನಾನು ವಿವರಿಸುತ್ತಿದ್ದೇನೆ. ಬಂಧುಗಳೇ, ಇಂಥ ಗೊಂದಲಕ್ಕೆ ಬೀಳುವ ಮುಂಚೆ ಯೋಚನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಪ್ರಥಮವಾಗಿ ನಮ್ಮ ಸನಾತನ ಧರ್ಮವನ್ನು ನಾವೇ ರಕ್ಷಣೆ ಮಾಡಬೇಕು, ನಾವೇ ಆಚರಣೆ ಮಾಡಬೇಕು. ಇದರಿಂದ ಧರ್ಮ ರಕ್ಷಣೆ ನಾವು ಊಹಿಸಬಾರದು. ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಿಸಿದರೆ ನಮಗೆ ಧರ್ಮವನ್ನು ರಕ್ಷಿಸುತ್ತದೆ. ಅಷ್ಟಮಂಗಲ ಕೇರಳ ಮೂಲದಿಂದ ಬಂದಿದ್ದೆ. ನಮ್ಮಲ್ಲಿಯ ಕೆಲವು ಆಚರಣೆ ದೈವಗಳು ಕೇರಳದಲ್ಲಿವೆಯೇ? ಅವರು ಹೇಗೆ ಗುರುತಿಸುತ್ತಾರೆ? ಉದಾಹರಣೆಗೆ ಜಟಕ, ಚೌಂಡಿ, ಯಕ್ಷ, ನಾಗ, ಪಂಜುರ್ಲಿ, ಮಹಾಸತಿ, ಬಲಮುಖ, ಹುಲಗಿರಿತಿ, ಸನ್ಯಾಸಿ, ಹಂದಿಗೋಣ, ಹಾಯ್ಗೋಣ, ಖಾಪ್ರಿ, ಇವುಗಳಲ್ಲಿ ಕೇರಳದಲ್ಲಿರುವ ದೈವಗಳೆಷ್ಟು? ಇದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಬಹುದೇ? ಖಂಡಿತ ಇಲ್ಲ. ಒಂದು ಕುಟುಂಬದಲ್ಲಿ, ಒಂದು ಮನೆತನದಲ್ಲಿ ದಯವಿಟ್ಟು ಅಷ್ಟಮಂಗಲ ಪ್ರಶ್ನೆ ಹಾಕಬೇಡಿ. ಪೂರ್ವ ಇತಿಹಾಸ ಪಡಿಸುವಷ್ಟು ನಾವು ಸಮರ್ಥರಲ್ಲ. ಆರುಢ ಪ್ರಶ್ನೆ ಮುಖಾಂತರವೇ ಪರಿಹಾರ ಕಂಡುಕೊಳ್ಳಿ. ಅಷ್ಟಮಂಗಲ ಪ್ರಶ್ನೆ ಹಾಕಿ ಪರಿಹಾರ ಕಂಡುಕೊಳ್ಳುವುದು ಸೂಕ್ತವಲ್ಲ. ಅಷ್ಟಮಂಗಲ ಪ್ರಯೋಗದಿಂದ ಮನೆಯ ಯಜಮಾನ ಅವಧಿಗೂ ಮುನ್ನ ಸತ್ತ ನಿದರ್ಶನಗಳು ನಮ್ಮಲ್ಲಿವೆ. ಎಚ್ಚರ, ಇದು ಇಂದಿನ ವಿಶೇಷ. ಪುನಃ ಇನ್ನಷ್ಟು ತರ್ಕಗಳೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಶುಭವಾಗಲಿ.